ಸರ್ವೇಶ್ವರ ಅನುಗ್ರಹಿಸುತ್ತಂದೆ. ರಾಕ್ಷಸೋಚಿತವಾದಂತಹ ನಿತ್ಯ ವಿಧಿಗಳನ್ನು ಪ್ರಾತಃ ಕಾಲದಲ್ಲೇ ನೆರವೇರಿಸಿ ಅರಮನೆಯ ಸುಪ್ರಭಾತವು ಮೊಳಗುತ್ತಿರುವಂತೆ ನಮ್ಮ ಇಷ್ಟ ದೇವತೆಯನ್ನು ಮನಸ್ಸ ಪ್ರಾರ್ಥಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು ರಾಜೋಚಿತವಾದಂತಹ ಅವಳಿಗೆ ತೊಡುಗೆಯನ್ನು ತೊಟ್ಟು ಹಾರ, ಕೇಯೂರ, ಕುಂಡಲ, ಕಿರೀಟಾದಿಗಳನ್ನು ಧರಿಸಿ ನೇರವಾಗಿ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇವೆ. ವಿರಾಜಮಾನವಾಗಿರುವಂತಹ ಸಿಂಹವಿಷ್ಟರ ಮತ ಏರಿದ್ದಾಯಿತು. ಈ ಸಭೆಯಲ್ಲಿ ತಾರಿಕಾಸುರ ಮಹಾರಾಜನಿಗೆ ಜಯವಾಗಲಿ ಎಂಬುದಾಗಿ ಘೋಷಿಸುತ್ತಾ ಇದ್ದಾರೆ. ಅಷ್ಟ ಸೌಭಾಗ್ಯಗಳಿಂದ ಕೂಡಿ ಅತಿ ಶ್ರೇಷ್ಠವೆನಿಸಲ್ಪಟ್ಟಂತಹ ಈ ಸಾಮ್ರಾಜ್ಯ ಪರಂಪರೆಯಾಗಿ ನನ್ನ ಕೈ ಸೇರಿತು. ಮಹಾಮೇಧಾವಿಗಳಾಗಿರುವಂತಹ ಮಂತ್ರಿಗಳ ಸಹಕಾರದಿಂದ ಸತ್ಯ, ಧರ್ಮ, ಪ್ರೇಮವನ್ನು ಕೈಬಿಡದೆ ಪ್ರಜಾವರ್ಗವನ್ನು ಮಕ್ಕಳೋಪಾದಿಯಿಂದ ಪಾಲಿಸ್ತಾ ಬರುತ್ತಾ ಇದ್ದೇನೆ. ಇದರಿಂದಾಗಿ ಮಹಾ ಮುತ್ಸದ್ದಿ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಅತುಳ ಪರಾಕ್ರಮಿ ಎಂದು ಹೊಗಳುತ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಹೆತ್ತು ಹೊತ್ತು ಸಾಕಿ ಸಲಹಿದ ದೈವಿಷ್ಠರೂಪಳಾದಂತಹ ಹೆತ್ತಮ್ಮ ಅಂದ್ರೆ ಧಾರಮತಿ ಅವರು ನನ್ನವೇ ಹತ್ತಿರಕ್ಕೆ ಕರೆದು ಮುತ್ತಿನಂತಹ ಮಾತನ್ನು ಹೇಳಿ, ಮೊದಲನೇ ತಾರೀಕಾಸುರ, ನಮ್ಮ ಜೀವನದಲ್ಲಿ ಎಲ್ಲವೂ ಇದೆ ಕಂಡ, ಆದರೆ ನಿನಗೊಂದು ಕಡಿಮೆ ಉಂಟು ಅಂತ ಹೇಳಿದ್ರು. ಎಲ್ಲವೂ ಈ ತಾರೀಕಾಸುರನ ಜೀವನದಲ್ಲಿ ಕಡಿಮೆ ಎಂದು ಕೇಳಿಕೊಂಡಾಗ ಹಣಬಲ ಇದೆ, ಜನಬಲ ಇದೆ, ಆದರೆ ಕೈವ ಬಲ ನಿಮಗಿಲ್ಲ ಮಗನೇ ಅಂತ ಹೇಳಿದರು. ಕೈವ ಬಲವನ್ನು ಸಂಪಾದನೆ ಮಾಡುವುದಾದ್ರೂ ಹೇಗೆ ಎಂಬುದಾಗಿ ಕೇಳಿಕೊಂಡಾಗ ಒಂದೇ ಮಾತಿನಲ್ಲಿ ಹೇಳಿದರು, ಅರಮನೆಯನ್ನು ತೊರೆದು ಅರಣ್ಯವನ್ನು ಸೇರಿ ಹರಭಜನೆಯನ್ನು ಮಾಡು, ಹರಬಲಾನ್ವಿತರಾಗಿ ಗುರುವನ್ನು ಸೇರು ಕಂದಂತ ಹೇಳಿದರು. ಅಮ್ಮನ ಆಶೀರ್ವಾದವೇ ವರಪ್ರಸಾದ. ಹೇಳುತ್ತೇನೆ.